ಶಿರೇನ್ರಿ ವೆಲ್ಕಮ್ ಬ್ಯಾಕ್ ಟು ಅನ್ನು ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತ ತೋರಿಸ್ತೀನಿ ಬರ್ರಿ. ನಾವು ಇವತ್ತು ದೇವಸ್ಥಾನಕ್ಕೆ ಹೊಂಟೀವಿ. ಸೊ ಇಲ್ಲಿ ಕ್ಯಾಬಿಗಾಗಿ ವೇಟ್ ಮಾಡತ್ತೀವಿ. ಫೈನಲಿ ಕ್ಯಾಬ್ ಬಂತು. ಯಾರ್ಯಾರು ಹೊಂಟೀವಿ ಅಂತಂದ್ರೆ ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಮನೆ ಬಾಜು ಹೊಂಟಿರ ಇದ್ರು ಅಷ್ಟೂರು ಸೇರಿ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಹೊಂಟೀವಿ. ಬರ್ರಿ ತೋರಿಸ್ತೀನಿ. ವಿ ರೀಚ್ ಗವಿಪುರ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಸೊ ಅಲ್ಲಿಂದ ನಮ್ಮ ಕ್ಯಾಬ್ ಅಲ್ಲೇ ನಿಲ್ಲಿಸಿ ಇಲ್ಲಿಂದ ನಾವು ಬೆಂಗಳೂರಿಗೆ ಬಂದು 6 ಮಂತ್ಸ್ ಆದರೂ ನಮ್ಮ ಅತ್ತೆ ಜೊತೆ ಫಸ್ಟ್ ಟೈಮ್ ರೀ ನಾವು ಹೊರಗೆ ಬಂದಿದ್ದು. ನಾನು ನಮ್ಮ ಮನೆಯವರ ನಮ್ಮ ಅತ್ತೆ ಸೇರಿ ಅದು ಈ ಟೆಂಪಲ್ಗೆ. ಯಾಕಂದ್ರೆ ಈ ಟೆಂಪಲ್ಗೆ ಬರ್ಬೇಕಂತ ಭಾಳ ದಿನದ ಆಸೆ ಇತ್ತು. ಆಮೇಲೆ ಬೆಂಗಳೂರೊಳಗೆ ಗೊತ್ತಲ್ರಿ, ವೀಕೆಂಡ್ ಬಂದರೆ ಸಾಕು ಫುಲ್ ರಶ್ ಆಗಿಬಿಡತ್ತೆ. ಸೊ ಇಲ್ಲಿನೂ ರಶ್ ಇದ್ದಿದ್ದಕ್ಕೆ ನಾವು ಹಿಂದೆ ಹೇಳ್ಕೊಂಡು ನಡ್ಕೊಂಡು ಬರತ್ತೀವಿ. ಪೂಜೆ ಸಾಮಗ್ರಿಗಳು ನೋಡ್ರಿ ಎಷ್ಟು ಚಂದ ಅರೇಂಜ್ ಮಾಡ್ಯಾರ ಇಲ್ಲೆಲ್ಲ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪೂಜೆಗೂ ಇಲ್ಲಿ ಪೂಜೆಗೂ ಭಾಳ ಡಿಫ್ರೆನ್ಸ್ ಐತ್ರಿ. ಫೈನಲಿ ಹಂಗೂ ಹಿಂಗೂ ಮಾಡಿ ಬಂದ್ವಿ ರೀ ಟೆಂಪಲ್ ಹತ್ರ. ಏನೋ ಒಂದು ಫುಲ್ ಎಕ್ಸೈಟ್ಮೆಂಟ್ ಐತ್ರಿ. ಬರೀ ತೋರಿಸ್ತೀನಿ. ದೇವಸ್ಥಾನ ಫುಲ್ ರಶ್ ಐತಿ ನೋಡ್ರಿ. ಈ ಫ್ರೇಮ್ ನೋಡ್ರಿ ಎಷ್ಟು ಚಂದ ಸೆಟ್ ಮಾಡ್ಯಾರ. ನೋಡಿದ್ರೆ ಒಂಥರ ಖುಷಿ ಅನ್ಸಕತ್ತೈತಿ. ಆದರೂ ಬರೀ ಫೋನ್ ಒಳಗೆ ನೋಡೋದಾಗಿತ್ತು ಈ ಟೆಂಪಲ್ನ. ಫೈನಲಿ ನಾವು ಇಲ್ಲಿ ಬಂದ್ವಲ್ಲ ಅಂತಂದು ಹೇಳಿ ಖುಷಿ ಅನ್ನಿಸ್ತು. ಆಮೇಲೆ ರಶ್ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೈತಿ ವಿಡಿಯೋದಾಗ ಎಷ್ಟು ರಶ್ ಐತಿ ಅಂತಂದು ಹೇಳಿ. ಫುಲ್ ವೀಕೆಂಡ್ ಅಲ್ರಿ, ಫುಲ್ ರಶ್ ಇತ್ತು ಟೆಂಪಲ್. ಆಮೇಲೆ ದರ್ಶನಕ್ಕೆ ಎಲ್ಲಿ ಪಾಳೆಕ್ ಹಚ್ಚೋದು ಅಂತ ಹೇಳಿ ಗೊತ್ತಿರಲಿಲ್ಲ ನಮ್ಗೆ. ಹೋದ್ವಿ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಕ್ತು. ಆಮೇಲೆ ಇಲ್ಲಿ ನೋಡ್ರಿ ಈ ಥರ ಹಾಕ್ಯಾರಲ್ಲ ಎದಕ್ಕೆ ಅಂತಂದು ಹೇಳಿ ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಅಲ್ಲಿ ಹೋಗ್ಬೇಕಾರೆ ಸಾಯಿಬಾಬನ ಮೂರ್ತಿ ಇತ್ತು, ಅದಕ್ಕೂ ಸಹ ಮಾಡಿಕೊಂಡು ನಾವು ಪೂಜೆ ಸಾಮಗ್ರಿಗಳನ್ನು ಹೊರಗೆ ತೊಗೊಂಡಿರಲಿಲ್ಲ. ಸೊ ಹೀಗಾಗಿ ಇಲ್ಲೇ ತೊಗೊಳಕತ್ತೀವಿ. ಇಲ್ಲೇ ತೊಗೊಂಡು ಆಮೇಲೆ ಅಲ್ಲೇ ಅದ್ರ ಬಾಜುನ ಕ್ಯೂ ಹಚ್ಚೋದಿತ್ತು. ಸೊ ಹೋದ್ವಿ ಕ್ಯೂಗೆ. ನಾವು ಕ್ಯೂ ಇಲ್ಲೇ ಐತಿ ಅನ್ಕೊತ ಹೊಂಟೀವಿ. ಅದನ್ನ ನೋಡಿದ್ರೆ ನೋಡ್ರಿ ಇನ್ನೂ ಎಷ್ಟು ಒಳಗೆ ಹೋಗ್ಬೇಕಲ್ಲೇ. ಫುಲ್ ಕೇಜ್ ಒಳಗೆ ಹೋಗ್ಬೇಕು ನಾವು, ಅಷ್ಟು ರಶ್ ಐತಿ. ಅದು ನಾವು ಮನಿನ ಜಲ್ದಿನ ಬಿಟ್ಟೀವಿ ಆದರೂ ಇಷ್ಟು ಕ್ರೌಡ್ ಕುಡಿಯತ್ತೆ ನೋಡ್ರಿ. ಒಂಥರ ದರ್ಶನ ಮಾಡಬೇಕು ಇಲ್ಲಿ ತನಕ ಬಂದೀವಿ ಅಂತಂದು ಹೇಳಿ ನಾವು ಪಾಳೆಕ್ ಹಚ್ಚ ಬಿಟ್ವಿ ರೀ. ಆಮೇಲೆ ಅಲ್ಲಿ ಪೂಜೆ ಸಾಮಗ್ರಿಗಳನ್ನು ತೊಗೊಂಡಿದ್ವಲ್ರಿ, ಅದ್ರೊಳಗೆ ಏನೇನದು ಅಂತ ತೋರಿಸ್ತೀನಿ ನೋಡ್ರಿ. ಊದಿನ ಕಡ್ಡಿ ಕೊಟ್ಟಾರ, 1 ತೆಂಗಿನಕಾಯಿ ಕೊಟ್ಟಾರ, ಆಮೇಲೆ ಲಿಂಬೆ ಹಣ್ಣು ಮತ್ತು ಬಾಳೆಹಣ್ಣು ಕೊಟ್ಟಾರ ರೀ, ಎಲೆ ಅಡಿಕೆ ಕೊಟ್ಟಾರ, ಆಮೇಲೆ ತುಳಸಿ ದಳ ಕೊಟ್ಟಾರ. ನೋಡ್ರಿ ಕ್ರೌಡು ಹೋಗ್ತಾಯಿತ್ತು. ಫೈನಲಿ ಬಂದ್ವಿ ನಾವು ಗರ್ಭಗುಡಿ ಒಳಗೆ. ಬಟ್ ಇಲ್ಲಿ ಮೊಬೈಲ್ ಫೋನ್ ಯೂಸ್ ಮಾಡೋಕೆ ಅಲೋ ಇರಲಿಲ್ಲ. ಸೊ ಹೀಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಇಲ್ಲೇ ನೋಡ್ರಿ ಇದು ಮಹಾಕಾಳಿ ದೇವಸ್ಥಾನ ಈ ಥರ ಐತಿ. ಈ ದೇವಿ ನೋಡ್ರಿ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ಅವರು. ಫುಲ್ ಖುಷಿ ಅನ್ನಿಸ್ತ್ರಿ. ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಬಂದ್ವಲ್ಲ ಫೈನಲಿ ಅಂತಂದು ಹೇಳಿ. ಆಮೇಲೆ ಒಂದೆರಡು ಹಂಗೆ ಅಲ್ಲೇ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದು ಹೇಳಿ ಒಂದೆರಡು ಫೋಟೋ ತೊಗೊಂಡ್ವಿ. ಅಲ್ಲೇ ಪ್ರಸಾದ ಕೂಡ ಐತ್ರಿ, ಮಸ್ತ್ ಟೇಸ್ಟ್ ಆಗಿತ್ತು. ಸದ್ಯ ಬನ್ನಿ ಮಹಾಕಾಳಿ ನೋಡಿಕೊಂಡು ಇವಾಗ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಬರೀ ತೋರಿಸ್ತೀನಿ ಆ ಟೆಂಪಲ್ ಯಾವುದು ಅಂತಂದು ಹೇಳಿ. ಬನ್ನಿ ಮಹಾಕಾಳಿ ದೇವಸ್ಥಾನ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿರೋದು ದೊಡ್ಡ ಬಸವಣ್ಣ ಟೆಂಪಲಿಗೆ. ಬಟ್ ಅದ್ರ ಪಕ್ಕನೇ ದೊಡ್ಡ ಗಣಪತಿ ದೇವಸ್ಥಾನ ಇತ್ತು. ಸೊ ಹಿಂಗಾಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಒಂದು ಫೋಟೋ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊಂಟಿರುತ್ತೆ ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ. ಇದನ್ನ ಟೆಂಪಲ್ನ ನಾನು ರೀಲ್ಸ್ನಾಗ ನೋಡಿದ್ದೆ. ಸೊ ಹಿಂಗಾಗಿ ಇಲ್ಲಿ ಬರ್ಬೇಕಂತ ನಂಗೆ ಭಾಳ ದಿನದಿಂದ ಆಸೆ ಇತ್ತು. ಸೊ ಹೆಂಗಾದರೂ ಹೊರಗೆ ಬಂದಿದ್ವಲ್ಲ ಇಲ್ಲೇ ಪ್ಲ್ಯಾನ್ ಮಾಡೋಣ ಅಂಥೇಳಿ ಎಲ್ಲ ದೇವಸ್ಥಾನ ಸೆಟ್ ಮಾಡಿ ಇಟ್ಕೊಂಡಿದ್ವಿ ಇಲ್ಲಿ ಹೋಗ್ಬೇಕಂತೇಳಿ. ಆಮೇಲೆ ಫೈನಲಿ ಹತ್ತಾಕತ್ತೀವಿ ರೀ ಮೇಲೆ. ಫುಲ್ ಕ್ಯೂರಿಯಸ್ ಅದೀನಿ ನಾನು ನೋಡೋಕೆ ಹೆಂಗೈತಿ ಅಂತಂದು ಹೇಳಿ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಬಸವಣ್ಣ ಅಂದ್ರೆ ಭಾಳ ಭಕ್ತಿ ರೀ. ಸೊ ಹಿಂಗಾಗಿ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ಬೇಕು ಅನ್ನೋದು ನನಗೆ ಭಾಳ ದಿನದ ಆಸೆ ಇತ್ತು. ಫೈನಲಿ ನಾವು ಬಂದೀವಿ ನೋಡ್ರಿ ಮೇಲೆ. ಎಷ್ಟು ಚಂದ ಐತಿ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿದರೆ ಅಲ್ಲಿ ಬಸವಣ್ಣನ ಮೂರ್ತಿ ಕಡೆ ಲೈಟ್ ಹೆಂಗೆ ಬ್ಲಿಂಕ್ ಆಗತೈತಿ ನೋಡ್ರಿ. ಯಾಕಂತಂದ್ರೆ ಇಲ್ಲಿ ಫೋನ್ ಅಲೋ ಇಲ್ಲ, ಅದಕ್ಕೆ ಹಿಂಗಾಗಿ ವಿಡಿಯೋದಾಗ ಆ ಥರ ಬ್ಲಿಂಕ್ ಆಗತ್ತಿತ್ತು. ಆಮೇಲೆ ಅಲ್ಲೇ ಬಾಜು ಒಂದು ಪಾರ್ಕ್ ಇತ್ತು. ಸೊ ಹೋಗೋಣ ಅಂತಂದು ಹೇಳಿ ಹೋದ್ವಿ. ಪಾರ್ಕ್ ನೋಡಿದ್ರೆ ಫುಲ್ ಆಫ್ ಗ್ರೀನರಿ ಮಸ್ತ್ ಇತ್ತು. ಆಮೇಲೆ ಅಲ್ಲಿ ಬರ್ದಿದ್ರಿ ಉಚಿತ ವಾಚನಾಲಯ ಅಂತಂದು ಹೇಳಿ. ಅದನ್ನು ನೋಡಿದ್ವಿ ರೀ. ನೋಡ್ರಿ ಇಲ್ಲಿ ಎಷ್ಟು ಚಂದ ಐತಿ. ಆಮೇಲೆ ಇಲ್ಲಿ ಕೂತ್ಕೊಂಡು ಭಾಳ ಜನ ಕೂತ್ಕೊಂಡಿದ್ರಿ. ಒಂದಿಷ್ಟು ಜನ ಓದಾಕತ್ತಿದ್ರು, ಒಂದಿಷ್ಟು ಜನ ಗ್ರೂಪ್ ಡಿಸ್ಕಷನ್ ಮಾಡಾಕತ್ತಿದ್ರು. ಒಟ್ಟು ಕೂತ್ಕೊಂಡು ಎಂಜಾಯ್ ಮಾಡಾಕತ್ತಿದ್ರಿ ನೇಚರ್ ಒಳಗೆ. ಹಂಗೆ ನಾವು ನೋಡ್ಕೊಂಡು ಇವತ್ತು ಡಿ ವಿ ಜಿ ಅವ್ರ ಮೂರ್ತಿ ನೋಡ್ರಿ ಇದು ಎಷ್ಟು ಚಂದ ಸೆಟ್ ಮಾಡ್ಯಾರ. ಆಮೇಲೆ ಇಲ್ಲಿ ಚಿಲ್ಡ್ರನ್ಸ್ ಪಾರ್ಕೂ ಇತ್ತು ರೀ. ಬಟ್ ಅಲ್ಲಿ ನಾವು ಹೋದರೂ ಆಡೋಕ್ಕಾಗಲ್ಲ ಅಂತಂದೇಳಿ ಹೋಗಲಿಲ್ಲ.
ನಾವಿವಾಗ ಬುಲ್ ಟೆಂಪಲ್ ದರ್ಶನ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇನ್ನೊಂದು ಟೆಂಪಲಿಗೆ ಹೊಂಟಿದ್ದೀವಿ. ಬರ್ರಿ ತೋರಿಸ್ತೀನಿ ಎಲ್ಲಿಗೆ ಹೊಂಟೀವಿ ಅಂತಂದೇಳಿ. ಹೋಗ್ಬೇಕಾದ್ರೆ ಇಲ್ಲೊಂದು BMS ಯೂನಿವರ್ಸಿಟಿ ಅಂತ ಕಾಣಿಸ್ತು. ಇದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದಂತೆ. ಸೊ ಬುಲ್ ಟೆಂಪಲಿಂದ ಗೋವರ್ಧನ ಟೆಂಪಲ್ ಕಡೆಗೆ ಹೊಂಟಿದ್ದೀವಿ. ಬಾಯ್ ವಾಕ್ ಹೊಂಟಿದ್ದೀವಿ. ಬರೀ 100 ಮೀಟರ್ ಅಷ್ಟೇ ಇದೆ ಡಿಸ್ಟೆನ್ಸು. ಸೊ ಆಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಗೋವರ್ಧನ ಟೆಂಪಲ್ಗೆ. ಇದನ್ನು ಕೂಡ ನಾನು ರೀಲ್ಸ್ನಾಗ ನೋಡಿದ್ದೆ ರೀ. ಇಲ್ಲಿ ಬರ್ಬೇಕಂತಂದು ಹೇಳಿ ಭಾಳ ಅಂದ್ರೆ ಭಾಳ ಆಸೆ ಇತ್ತು ನನಗೆ. ಯಾಕಂತಂದ್ರೆ ಕೃಷ್ಣನ ನೋಡೋದು ಒಂಥರ ಖುಷಿ ಅನಿಸುತ್ತೆ. ಅದಕ್ಕೆ ನಾವು ಹೀಗಾಗಿ ಈ ಟೆಂಪಲ್ಗೆ ಬಂದ್ವಿ. ಎಲ್ಲ ಈ 3 ಟೆಂಪಲ್ ಆಲ್ಮೋಸ್ಟ್ ಒಂದೇ ಕಡೆನೇ ಅದಾವೆ ರೀ. ಸೊ ಹೀಗಾಗಿ ಒಂದೇ ಕಡೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ನಾವು. ಆಮೇಲೆ ಇಲ್ಲಿ ನೋಡಿರಿ ಫುಲ್ ಗುಹೆ ಇದ್ದಂಗೆ ಐತಿ. ಒಳಗಡೆ ಹೊಂಟೀವಿ. ಇಲ್ಲಿನೂ ಫೋನ್ ಅಲೋವ್ ಇಲ್ಲ, ಆದರೂ ಟ್ರೈ ಮಾಡೀನಿ ನಾನು ವಿಡಿಯೋ ಮಾಡೋಕೆ. ಆಮೇಲೆ ನೋಡಿರಿ ಫೈನಲಿ ಕೃಷ್ಣನ ಕಡೆ ಬಂದ್ವಿ ನಾವು. ಕೃಷ್ಣನ ದರ್ಶನ ಮಾಡ್ಕೊಂಡು ಅಲ್ಲಿ ಒಂದು ಫೋಟೋ ತೊಗೊಳೋದಿದೆ, ಬಟ್ ಮೊಬೈಲ್ ಅಲೋವ್ ಇಲ್ಲ ಅಂತಂದರು. ಸೊ ಹಿಂಗಾಗಿ 3 ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊಂಟೀವ್ರಿ. ಇದಕ್ಕೇನೋ ಗಾಂಧಿ ಬಜಾರ್ ಅಂತ ಕರೀತಾರಂತ್ರಿ. ನೋಡೋಕೆ ಒಂಥರ ಚಂದ ಇತ್ತು. ಆಮೇಲೆ ಒಂದು ಸ್ವಲ್ಪ ಖುಷಿ ಅನ್ಸಾಕತೈತಿ ರೀ. ಎದಕ್ಕೆ ಅಂತಂದ್ರೆ ನಾವು ಸ್ವಲ್ಪ ಆದರೂ ಬೆಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಕತ್ತೀವಿ ಪ್ಲೇಸಸನ್ನು ಅಂತಂದು ಹೇಳಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತು ಯಾವ್ದಾರ ಹೊಸ ಜಾಗಕ್ಕೆ ಹೋಗ್ತೀನಿ ರೀ. ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿ ಮನೆಗೆ ಬಂದು ಟೀ ಕುಡಿದ್ಮೇಲೆ ಒಂಥರ ಏನೋ ಸಮಾಧಾನ ಅನ್ನಿಸ್ತು.